ಅಸ್ಸಲಾಮು ಅಲೈಕುಂ. ಇವತ್ತು ನಾನು ನಿಮಗೆ ಮನಿ ಪ್ಲಾಂಟ್ ಇದ್ದು ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೇನೆ. ಯಾಕಂದ್ರೆ ನಾನು ಒಂದೊಂದು ಸರ್ತಿ ಮನೆದು ವಿಡಿಯೋ ಹಾಕುವಾಗ ಕೇಳ್ತಾ ಇದ್ರು, ನಿಮ್ಮ ಮನಿ ಪ್ಲಾಂಟ್ ತುಂಬಾ ಚೆನ್ನಾಗಿ ಬರುತ್ತೆ, ಅದಕ್ಕೆ ನೀವು ಏನೆಲ್ಲ ಹಾಕ್ತೀರಾ, ಯಾವ ತರ ನಡೆಸ್ತೀರಾ ಅಂತ ಹೇಳಿ. ಸೊ ನನ್ನದು ಮನಿ ಪ್ಲಾಂಟ್ ಹಾಲಲ್ಲಿದೆ, ಕಿಚನಲ್ಲಿದೆ, ಬೆಡ್ರೂಮಲ್ಲಿ ಸಹ ಇದೆ. ಸೊ ಇದು ನಾನು ಈಗ ವಿಡಿಯೋ ಮಾಡೋದ ಕಾರಣ ಅಂದರೆ ನನಗೀಗ ಕುಕ್ಕಿಂಗ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಈಗ ಕುತ್ಕೊಂಡು ವಿಡಿಯೋ ಹಾಕಬೇಕಲ್ಲ ಯೂಟ್ಯೂಬ್ಗೆ ಅಂತ ಹೇಳಿ ನಾನು ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೇನೆ. ಮತ್ತು ನೋಡಿ, ಈಗ 1 ವಾರ ಆಯಿತು ಇದು ಮನಿ ಪ್ಲಾಂಟ್ ನಾನು ನನ್ನ ಕಾಲು ನೋವಿದ್ದ ಕಾರಣ ಇದಕ್ಕೆ ಕೇರ್ ಮಾಡಲಿಲ್ಲ. ನೋಡಿ ಯಾವ ಥರ ಆಗಿದೆ ಅಂತ. ಸೊ ಇದಕ್ಕೆ ನಾನೀಗ ಸ್ವಲ್ಪ ನೀರು ಹಾಕಿದ್ರು ನನ್ನ ಹಸ್ಬೆಂಡ್, ಅದನ್ನು ನಾನು ನಿಮಗೆ ಮಾಹಿತಿ ಹೇಳ್ತೀನಿ. ಯಾವ ಥರ ಮನಿ ಪ್ಲಾಂಟ್ ಇಡಬೇಕು, ಎಲ್ಲಿ ಇಡಬೇಕು ಮನಿ ಪ್ಲಾಂಟ್ ಇಟ್ಟರೆ ನಿಮಗೆ ಯಾವುದು ಲಕ್ಕಿ ಅಂತೆಲ್ಲ ಹೇಳ್ತೀನಿ. ಓಕೆ, ಮನಿ ಪ್ಲಾಂಟ್ ಅನ್ನು ನೀವು ಮನೆಯ ಒಳಗಡೆ ಇಟ್ಟರೆ ನಿಮಗೆ ಹಾನಿಕಾರ ಅಂಶಗಳು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಅಂದರೆ ಬ್ಯಾಡ್ ಎಲ್ಲ ಗಾಳಿಗಳೆಲ್ಲ ಒಳಗೆ ಬರಲಿಕ್ಕೆ ಬಿಡುವುದಿಲ್ಲ, ಅದು ಹೊರಗೆ ಮಾಡುತ್ತದೆ. ಮತ್ತೆ ಆಕ್ಸಿಜನ್ ನಿಮಗೆ ಒಳ್ಳೆ ಕೊಡುತ್ತದೆ. ಅಂದ್ರೆ ನೀವು ರಾತ್ರಿ ಮಲಗುವಾಗ ವಿಂಡೋ ಎಲ್ಲ ಬಂದ್ ಮಾಡಿ ಮಲಗ್ತೀರ ನೋಡಿ, ಆ ಟೈಮಲ್ಲಿ ನಿಮಗೆ ಆಕ್ಸಿಜನ್ ಒಳ್ಳೆ ಮಾಡಿ ಕೊಡುತ್ತದೆ. ಮನಿ ಪ್ಲಾಂಟ್ ಅನ್ನು ನೀವು ಮನೆಯ ಒಳಗಡೆ ಇಟ್ಟರೆ ನಿಮಗೆ ಹಾನಿಕಾರ ಅಂಶಗಳು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಅಂದ್ರೆ ಬ್ಯಾಡ್ ಎಲ್ಲ ಗಾಳಿಗಳೆಲ್ಲ ಒಳಗೆ ಬರಲಿಕ್ಕೆ ಬಿಡುವುದಿಲ್ಲ, ಅದು ಹೊರಗೆ ಮಾಡುತ್ತದೆ. ಮತ್ತೆ ಆಕ್ಸಿಜನ್ ನಿಮಗೆ ಒಳ್ಳೆ ಕೊಡುತ್ತದೆ. ಅಂದ್ರೆ ನೀವು ರಾತ್ರಿ ಮಲಗುವಾಗ ವಿಂಡೋ ಎಲ್ಲ ಬಂದ್ ಮಾಡಿ ಮಲಗ್ತೀರ ನೋಡಿ, ಆ ಟೈಮಲ್ಲಿ ನಿಮಗೆ ಆಕ್ಸಿಜನ್ ಒಳ್ಳೆ ಮಾಡಿ ಕೊಡುತ್ತದೆ. ಈ ಪ್ಲಾಂಟ್ ಅನ್ನು ಕತ್ತರಿಸಿದ್ರೆ ಅದನ್ನು ಬಿಸಾಡಬೇಡಿ, ಪುನಃ ಬೇರೆ ಮಣ್ಣಿಗೆ ಹಾಕಿ ಅದನ್ನು ಇದು ಮಾಡಿ, ಆವಾಗ ಪುನಃ ಒಳ್ಳೆ ನಿಮಗೆ ಗಿಡ ಸಿಗುತ್ತೆ. ಆಮೇಲೆ ಎಲೆಗಳನ್ನು ಧೂಳಿಡಿಸಬೇಡಿ, ಎಲೆಗಳನ್ನು ನೀರು ಹಾಕಿ ಸ್ವಲ್ಪ ಒರೆಸ್ತಾ ಕುತ್ಕೊಳ್ಳಿ. ಯಾಕಂದ್ರೆ ಮನಿ ಪ್ಲಾಂಟ್ ಎಲೆಗಳ ಧೂಳು ಇದ್ರೆ ಮತ್ತೆ ಹಾಲಾಗುತ್ತದೆ, ಅದಕ್ಕೋಸ್ಕರ ಮತ್ತೆ ಮನಿ ಪ್ಲಾಂಟ್ ಹಾಲಾಗ್ಬೋದು. ಅದಕ್ಕೆ ನೀವು ಮನಿ ಪ್ಲಾಂಟಿಗೆ ಸ್ವಲ್ಪ ಧೂಳು ಇಡುವಾಗನೇ ಅದನ್ನು ಒರೆಸ್ಕೊಳ್ತಾ ಕುತ್ಕೊಳ್ಳಿ. ಈಗ ನೀವು ಟಿವಿ ನೋಡ್ತಾ ಇದ್ದೀರಲ್ವಾ, ಆ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ಒರೆಸಿ, ಅಂದ್ರೆ ಈ ತರ ಒಂದು ಬಟ್ಟೆ ಇಟ್ಟು ತುಂಬಾ ಚೆನ್ನಾಗಿ ಈ ತರ ಒರೆಸಿದ್ರೆ ಆಯ್ತು. ಇದರಲ್ಲಿ ಈಗ ಧೂಳಿಲ್ಲ, ನಾನು ಈಗ ಕಾಲು ನೋವಲ್ಲ, ಇಲ್ಲಿ ಕುತ್ಕೊಂಡು ನಾನು ಒರೆಸ್ತಾ ಕುತ್ಕೊಳ್ತೇನೆ. ಹಾಗೆ ಇದು ಮನೆಯ ಒಳಗಡೆ ಅಲಂಕಾರಕ್ಕೆ ತುಂಬಾ ಚೆನ್ನಾಗಿದೆ, ಹಸಿರು ಹಸಿರು ಕಾಣುತ್ತದೆ, ಮತ್ತೆ ನಮ್ಮ ಮನಸ್ಸಿಗೆ ಶಾಂತಿ ಕೊಡುತ್ತದೆ. ಮತ್ತೆ ಹಸಿರು ಸಸ್ಯಗಳನ್ನು ನೋಡಿದ್ರೆ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ, ನಮ್ಮ ಟೆನ್ಷನ್ ಸ್ವಲ್ಪ ಕಡಿಮೆ ಮಾಡುತ್ತದೆ. ನಿಮಗೆ ಗೊತ್ತಿರ್ಬೋದು, ನಾವು ಬೆಳಗ್ಗೆ ಎದ್ದು ಗಿಡಗಳಿಗೆ ನೀರು ಹಾಕುವುದರಿಂದ, ಆ ಹಸಿರು ಹಸಿರು ನೋಡೋದರಿಂದ ನಮ್ಮ ಮನಸ್ಸಿಗೆ ಒಂದು ತೃಪ್ತಿ ಕೊಡುತ್ತದೆ. ಅದು ಮನಿ ಪ್ಲಾಂಟ್ ಅಂತೂ ಜಾಸ್ತಿ ಕೊಡುತ್ತದೆ. ಯಾಕಂದ್ರೆ ಒಂದು ಮನಿ ಪ್ಲಾಂಟ್ ನೋಡೋದು ಲುಕ್ ಜಾಸ್ತಿನೇ ಅಲ್ವಾ, ಒಳ್ಳೆ ಕಾಣುತ್ತದೆ. ಮತ್ತೆ ಇದಕ್ಕೆ ಜಾಸ್ತಿ ಬಿಸಿಲಲ್ಲಿ ಇಟ್ಕೊಳ್ಬೇಡಿ. ನೋಡಿ, ಈ ತರ ವಿಂಡೋ ಒಳಗಡೆ ಇಲ್ಲಿ ಇಟ್ಟು ಬಿಡಿರಿ. ಇದರಲ್ಲಿ ಜಾಸ್ತಿ ಬಿಸಿಲು ಬರುವುದಿಲ್ಲ, ಸ್ವಲ್ಪ ಲೈಟ್ ಆಗಿ ಬಿಸಿಲು ಬಂದ್ರೆ ಸಾಕು. ಇದನ್ನು ನೀರು ನಿಮಗೆ ವಾರಕ್ಕೆ 2 ಸಾರಿ ಹಾಕಿ ಸಾಕು. ಮಣ್ಣು ಒಣಗಿದ್ರೆ ಮಾತ್ರ ಹಾಕಿ, ಇಲ್ಲಾದ್ರೆ ನೀರು ಹಾಕಬೇಡಿ. ಇಲ್ಲಾದ್ರೆ ಅದರದ್ದು ಬುಡ ಉಂಟಲ್ಲ, ಅದರದ್ದು ಎಂತ ಹೇಳುದು ಕೆಳಗಡೆ ಅದು ಮತ್ತೆ ಹಾಳಾಗುತ್ತದೆ. ಒಬ್ಬೊಬ್ರು ಹೇಳ್ತಾರೆ ಮನಿ ಪ್ಲಾಂಟ್ ತುಂಬಾ ಲಕ್ಕಿ ಅಂತ. ಹೌದು, ತುಂಬಾ ಲಕ್ಕಿ. ಏನಂದ್ರೆ ನಮಗೆ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗ್ಲಿಕ್ಕೆ ಸ್ವಲ್ಪ ಕಡಿಮೆ ಅಮೌಂಟ್ ಖರ್ಚಾಗುತ್ತೆ. ಅದು ಬೆಳಗಡೆ ಅದನ್ನು ನಾವು ಬೆಳಗ್ಗೆ ಎತ್ತು ಅದಕ್ಕೆ ಸ್ವಲ್ಪ ನೀರು ಹಾಕುತ್ತಾ, ಅದು ಹಸಿರು ಹಸಿರು ನಾವು ಅದು ನೋಡಿದ್ರೆ ಸ್ವಲ್ಪ ಮನಸ್ಸಿಗೆ ತೃಪ್ತಿ. ಒಬ್ಬೊಬ್ಬರು ಏನು ಮಾಡ್ತಾರೆ, ಮನಸ್ಸಿಗೆ ಟೆನ್ಷನ್ ಆಗಿ ಹಾಸ್ಪಿಟಲ್ಗೆ ಜಾಸ್ತಿ ಹಣ ಹಾಕ್ಲಿಕ್ಕೆ ಆಗುತ್ತೆ. ಅದಕ್ಕೋಸ್ಕರ ಅದು ನಮಗೆ ಲಕ್ಕಿ ಅಂತ ಹೇಳುದು ಅಷ್ಟೇ. ಇದರಲ್ಲಿ ಏನು ಹಣ ಬರುದು ಅದೆಲ್ಲ ಏನು ಇಲ್ಲ. ಮನಿ ಪ್ಲಾಂಟ್ ಅಲ್ಲಿ ಒಬ್ಬೊಬ್ಬರು ನಂಬುತ್ತಾರೆ ಮನಿ ಪ್ಲಾಂಟ್ ತುಂಬಾ ಲಕ್ಕಿ ಅಂತ. ನಾವು ಯಾವುದರ ಮೇಲೆ ನಂಬುತ್ತೇವೆ ಅದು ನಮಗೆ ಕೆಲಸ ಖಂಡಿತವಾಗಿ ಮಾಡುತ್ತೆ. ನಮ್ಮ ನಂಬಿಕೆನೇ ನಮಗೆ ಮುಖ್ಯ. ಫಸ್ಟ್ ನಾವು ದೇವರನ್ನು ನೋಡ್ಲಿಲ್ಲ, ನಂಬಿ ದೇವರ ಹತ್ರ ಪ್ರಾರ್ಥನೆ ಮಾಡೋದು ಅದು ನಮ್ಮ ನಂಬಿಕೆನೆ. ಅದೇ ತರ ನಾವು ಯಾವುದು ವಸ್ತುವನ್ನು ನಂಬಿದ್ದೇವೆ ನೋಡಿ, ಅದು ನಮ್ಗೆ ಒಳ್ಳೆದೇ ಆಗೋದು.